ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ರೀಡಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಬೇರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 81.032% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಆನಂತರ ಇನ್ನು ಒಂದಷ್ಟು ಅಪ್ ಕೂಡ ಆಯ್ತು ನೋಡಬಹುದು. ಓಪನಿಂಗ್ ಇಂದ ಮೇಲೆ ಕೂಡ ಹೋಯ್ತು. ಓಪನಿಂಗ್ ನೋಡಬಹುದು 277 ಆದ್ರೆ ಇವತ್ತಿನ ಹೈ 310, 25,310 ವರೆಗೂ ಕೂಡ ಹೋಯ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು ನೋಡಬಹುದು. ಹೈ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 230 ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತಿನ ಹೈ ಇಂದ ನೋಡಿದ್ರೆ. ಆನಂತರ ಒಂದಷ್ಟು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು ಟಿಲ್ 2.25 ವರೆಗೂ. ಆನಂತರ ಮತ್ತೆ ಒಂದಷ್ಟು ಡೌನ್ ಫಾಲ್ ಕಂಡು ಬಂದು ಓವರ್ 81 ಪಾಯಿಂಟ್ಸ್ ಅಥವಾ 0.32% ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಅಥವಾ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 297 ಪಾಯಿಂಟ್ಸ್ ಅಥವಾ 0.36% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನೋಡಬಹುದು. 327 ನಿನ್ನೆ ಕ್ಲೋಸಿಂಗ್ ಇತ್ತು. ಇವತ್ತಿನ ಓಪನಿಂಗ್ 404 ಆಯ್ತು. ಓಪನಿಂಗ್ ಚೆನ್ನಾಗಿ ಇತ್ತು, ಬಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸಸ್ಟೈನ್ ಆಗ್ಲಿಲ್ಲ. ಡೌನ್ ಆಗಿ ಒಂದಷ್ಟು ಪುಲ್ ಬ್ಯಾಕ್ ಅನ್ನು ಕೂಡ ಮಾಡಿ ಓವರ್ 297 ಪಾಯಿಂಟ್ಸ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.53% ಡೌನ್ ಇದೆ. ನಿಫ್ಟಿ 100 ಅಲ್ಲಿ 0.36% ಡೌನ್ ಫಾಲ್ ಇದೆ. ನಿಫ್ಟಿ 200 0.43% ಡೌನ್ ಆಗಿದೆ. ನಿಫ್ಟಿ 500 0.48% ಡೌನ್ ಆಗಿದೆ. ಅಂದ್ರೆ 0.3 ಇಂದ 0.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಏನು ಮಿಡ್ ಕ್ಯಾಪ್ ಶೇರ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ಮಿಡ್ ಕ್ಯಾಪ್ 15 ನಲ್ಲಿ 0.92% ಡೌನ್ ಇದೆ. ಮಿಡ್ ಕ್ಯಾಪ್ 100 0.75% ಡೌನ್ ಇದೆ. ಮಿಡ್ ಕ್ಯಾಪ್ 150 0.69% ಡೌನ್ ಇದೆ. ಅಂದ್ರೆ ಇಲ್ಲಿ 0.7 ಇಂದ 0.9% ವರೆಗೂ ಕೂಡ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತದೆ ಅಂತ ನೋಡಿದ್ರೆ, ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.89% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.74% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.88% ಡೌನ್ ಇದೆ. ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಸೇಮ್ ಡೌನ್ ಪರ್ಫಾರ್ಮೆನ್ಸ್ ಇದೆ. 0.7 to 0.9% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಒಳ್ಳೆ ಕರೆಕ್ಷನ್ ಇವತ್ತು ಮತ್ತೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ, ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ನೋಡಬಹುದು 1.13% ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಂತೂ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಓವರ್ ಆಲ್ ಸ್ಮಾಲ್ ಕ್ಯಾಪ್ ಆಗಲಿ, ಮಿಡ್ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್ ಆಗಲಿ ಅಥವಾ ಮೈಕ್ರೋ ಕ್ಯಾಪ್ ಆಗಲಿ ಎಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ರೀತಿ ಬರಲಿಲ್ಲ. ಡೀಸೆಂಟ್ ಕರೆಕ್ಷನ್ ಇವತ್ತು ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ 0.23% ಡೌನ್ ಇದೆ. ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ, 0.2% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 0.2% ಡೌನ್ ಇದೆ. ನಂತರ ಆಟೋ 0.2% ಡೌನ್ ಇದೆ. FMCG ನಿಯರ್ಲಿ 0.5% ಡೌನ್ ಇದೆ. IT ನಲ್ಲೂ ಕೂಡ 0.3% ಡೌನ್ ಇದೆ. ಮೀಡಿಯಾ 1% ಡೌನ್ ಆಗಿದೆ. ಮೆಟಲ್ ಅಲ್ಲಿ ನಿಯರ್ಲಿ 1% ಡೌನ್ ಫಾಲ್ ಇದೆ ಇವತ್ತು. ಫಾರ್ಮಾ ಕೂಡ ಒಳ್ಳೆ ಡೌನ್ ಫಾಲ್ ಅನ್ನ ಕಂಡಿದೆ ಅಂತ ಹೇಳ್ಬೋದು, 0.75% ಡೌನ್ ಇದೆ. PSU ಬ್ಯಾಂಕ್ ಗಳಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ಇವತ್ತು. 1.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿತ್ತು. ಮೊನ್ನೆ ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ PSU ಬ್ಯಾಂಕ್ಸ್ ಇವತ್ತು ಒಂದಷ್ಟು ಕರೆಕ್ಷನ್ ಅನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೈವೇಟ್ ಬ್ಯಾಂಕ್ 0.34% ಡೌನ್ ಇದೆ. ರಿಯಾಲಿಟಿ ನಿಯರ್ಲಿ 1% ಡೌನ್ ಇದೆ. ಹೆಲ್ತ್ ಕೇರ್ 0.44% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 1.08% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.76% ಡೌನ್ ಇದೆ. ಅಂದ್ರೆ ಎಲ್ಲಾ ಸೆಕ್ಟರ್ಸ್ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ಬಟ್ ಹೆವಿ ವೇಟ್ ಸೆಕ್ಟರ್ ಗಳೇನಿದೆ, ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೇನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ. ಅನಂತರ IT ನಲ್ಲೂ ಕೂಡ 0.3% ಡೌನ್ ಫಾಲ್ ಬಂತು. ಬಟ್ FMCG ನಿಯರ್ಲಿ 0.5% ಡೌನ್ ಆಯ್ತು. ಹಾಗೆ ಇವತ್ತು ಸ್ವಲ್ಪ ಡ್ರಾಗ್ ಮಾಡಿದಂತ ಶೇರ್ಗಳು ಅಂತಂದ್ರೆ ಅದು PSU ಬ್ಯಾಂಕ್ಸ್ ಹಾಗೆ ಮೆಟಲ್, ಫಾರ್ಮಾ ಈ ಮೂರು ಸೆಕ್ಟರ್ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ. ಇವನ್ ರಿಯಾಲಿಟಿ ಕೂಡ ನಿಯರ್ಲಿ 1% ಡೌನ್ ಆಗಿದೆ. ದೆನ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇಲ್ಲೆಲ್ಲ ಒಂದಷ್ಟು ಡೌನ್ ಫಾಲ್ ಬಂತು. ಇನ್ನು ಕೆಲವು ಸೆಕ್ಟರ್ಸ್ ಸ್ಲೈಟ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ನೆಗೆಟಿವ್ ಇದೆ. ಆದ್ರೆ ಕೆಲವು ಸೆಕ್ಟರ್ಸ್ ಮೋರ್ ದನ್ 1% ಡೌನ್ ಇದೆ. ಕೆಲವು ಸೆಕ್ಟರ್ಸ್ ಬಿಲೋ 0.5% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನು ಈ ರೀತಿಯ ಪರ್ಫಾರ್ಮೆನ್ಸ್ ನ ಹಿಂದೆ ಯಾವ್ದಾದ್ರು ಸ್ಪೆಷಲ್ ಕಾರಣ ಇದೆಯಾ ಅಂತ ನೋಡಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಫ್ಟಿಯ ಎಕ್ಸ್ಪೈರಿ ಮಂಗಳವಾರಕ್ಕೆ ಚೇಂಜ್ ಮಾಡಿದ್ದಾರೆ. ಇವತ್ತು ಮಂಗಳವಾರ ಎಕ್ಸ್ಪೈರಿ ಡೇ ವಾಲಟಿಲಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಸಾಕ್ಷಿನೇ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳುವುದು. ಈ ಹಿಂದೆ ಕೂಡ ಸಾಕಷ್ಟು ಸಲ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲ್ ಶಾರ್ಟಿಂಗ್ ಪೊಸಿಷನ್ ಇದ್ರೆ ಕವರ್ ಮಾಡಕ್ಕೆ ಶಾರ್ಟ್ ಕವರಿಂಗ್ ರ್ಯಾಲಿ ಬರುತ್ತೆ. ಕೆಲವು ಸಲ ಬೈಯಿಂಗ್ ಪೊಸಿಷನ್ಸ್ ಇದೆ, ಸೆಲ್ಲಿಂಗ್ ಕೂಡ ಬರುತ್ತೆ. ಈ ರೀತಿಯ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಯೂಶಲಿ ಎಕ್ಸ್ಪೈರಿ ಡೇಸ್. ಹಾಗಾಗಿ
ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಇರುತ್ತೆ, ಜೊತೆಗೆ ಸ್ಟೀಪ್ ಡೌನ್ ಫಾಲ್ ಕೂಡ ಇರುತ್ತೆ, ಹಾಗೆ ಒಳ್ಳೆ ರಿಕವರಿ ಕೂಡ ಇರುತ್ತೆ. ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಸಾಮಾನ್ಯ ಎಕ್ಸ್ಪೈರಿ ಡೇಸ್ ಅಲ್ಲಿ, ಅದರಲ್ಲೂ ಮಂತ್ಲಿ ಎಕ್ಸ್ಪೈರಿ ಡೇಸ್ ಅಲ್ಲಿ ಅಂತೂ ಇನ್ನೂ ಜಾಸ್ತಿ ಇರುತ್ತೆ. ಇವತ್ತೇನು ಮಂತ್ಲಿ ಎಕ್ಸ್ಪೈರಿ ಅಲ್ಲ, ವೀಕ್ಲಿ ಎಕ್ಸ್ಪೈರಿ ಅಷ್ಟೇ, ಬಟ್ ಸ್ಟಿಲ್ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಮ್ಮ ಮಾರ್ಕೆಟ್ ಅಲ್ಲಂತೂ ಡೌನ್ ಫಾಲ್ ಬಂತು. ಬೇರೆ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು. ಅಲ್ಲೂ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. 1%, 0.3%, 0.99, 0.76 ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ. ಅಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಇದೆ, ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಏನು ಅಷ್ಟು ಪಾಸಿಟಿವ್ ಇರಲಿಲ್ಲ ಇವತ್ತು ಅಂತಾನೆ ಹೇಳ್ಬೋದು. ಯುರೋಪಿಯನ್ ಮಾರ್ಕೆಟ್ಸ್ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಚೆನ್ನಾಗಿತ್ತು, ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದ್ದು, ಕೆಲವು ಮಾರ್ಕೆಟ್ಸ್ ಮಾತ್ರ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ವು. ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಇದ್ದು, ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಇತ್ತು. ಹೋಗಿ ಇಂಡಿಕೇಶನ್ ಪಾಸಿಟಿವ್ ಇತ್ತು. ಅದೇ ರೀತಿ ಮಾರ್ಕೆಟ್ ಕ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ, ಅದು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು. ನಂತರ ಡಿಸೆಂಟ್ ಕರೆಕ್ಷನ್ ಅಲ್ಲಿ ಮತ್ತೊಮ್ಮೆ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ LG ಎಲೆಕ್ಟ್ರಾನಿಕ್ಸ್ ಇಂಡಿಯಾದ ಲಿಸ್ಟಿಂಗ್ ಇತ್ತು ಇವತ್ತು. ಭರ್ಜರಿ ಲಾಭವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು LG ಎಲೆಕ್ಟ್ರಾನಿಕ್ಸ್. ಯಾಕಂದ್ರೆ 50% ಪ್ರೀಮಿಯಂಗೆ ಕಂಪನಿ ಲಿಸ್ಟ್ ಆಯ್ತು. ಮೊದಲನೇ ದಿನ ಇನ್ವೆಸ್ಟರ್ಸ್ ಒಳ್ಳೆ ಲಾಭವನ್ನ ಕೊಟ್ಟಿದೆ. ಇತ್ತೀಚಿನ ಹಲವಾರು IPOಗಳು ಈ ರೀತಿಯ ಲಾಭವನ್ನ ಕೊಡ್ಲಿಕ್ಕೆ ಫೇಲ್ ಆಗಿದ್ದು, ಆದ್ರೆ LG ಎಲೆಕ್ಟ್ರಾನಿಕ್ಸ್ ತುಂಬಾ ದಿನದ ನಂತರ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇನ್ವೆಸ್ಟರ್ಸ್ ಗೆ ಮೊದಲನೇ ದಿನನೇ ಒಳ್ಳೆಯ ಲಾಭವನ್ನು ಕೂಡ ಕೊಟ್ಟಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ HCL ಟೆಕ್ನಾಲಜೀಸ್ ಫೋಕಸ್ ಅಲ್ಲಿತ್ತು. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಆಯ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಮಾರ್ನಿಂಗ್ ತುಂಬಾ ಚೆನ್ನಾಗೇ ಇತ್ತು, ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ನೋಡಬಹುದು ಚಾರ್ಟ್ ಅನ್ನ ಯಾವ ರೀತಿ ಓಪನ್ ಆಯ್ತು ಅಂತ. ಆನಂತರ ಡೌನ್ ಫಾಲ್ ಕಂಡು ಬಂತು, ಕೊನೆಯಲ್ಲಿ ನೋಡಬಹುದು ನೆಗೆಟಿವ್ ಆಗಿದೆ. ಮಾರ್ನಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಎಂಡ್ ಆಫ್ ದ ಡೇ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗಂತ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಏನಲ್ಲ, 0.18% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಕ್ಲೋಸಿಂಗ್ ಅಂತೂ ನೆಗೆಟಿವ್ ಆಗಿದೆ, ಓಪನಿಂಗ್ ಪಾಸಿಟಿವ್ ಇದ್ರು ಕೂಡ. ಇನ್ನು KC ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿಗೆ ಎಕ್ಸ್ಪೋರ್ಟ್ ಹಾಗೂ ಡೊಮೆಸ್ಟಿಕ್ ಆರ್ಡರ್ ಸಿಕ್ಕಿತ್ತು. 1074 ಕೋಟಿ ಅಂದ್ಕೊಳ್ತೀನಿ, ನೋಡಬಹುದು 1174 ಕೋಟಿ ಆರ್ಡರ್ ಸಿಕ್ಕಿತ್ತು. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ, ಬಿಲೋ 1% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಚೆನ್ನಾಗಿತ್ತು ಇಲ್ಲೂ ಕೂಡ, ಬಟ್ ಸಸ್ಟೈನ್ ಆಗಲಿಲ್ಲ, ಡೌನ್ ಫಾಲ್ ಕಂಡು ಬಂದು ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ KC ಇಂಟರ್ನ್ಯಾಷನಲ್. ನಂತರ ಆನಂದ್ ರತಿ ವೆಲ್ತ್ ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು, ರಿಸಲ್ಟ್ ಚೆನ್ನಾಗಿತ್ತು, ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಮೋರ್ ದನ್ 7% ಅಪ್ ಅಲ್ಲಿ ಆನಂದ್ ರತಿ ವೆಲ್ತ್ ಶೇರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಒಳ್ಳೆ ಲಾಭವನ್ನ ಕೊಟ್ಟಿದೆ ಅಂತ ಹೇಳ್ಬೋದು, ಅಥವಾ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಮಾರ್ಕೆಟ್ ಅಲ್ಲಿ. ನಂತರ ಕೆಫಿನ್ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿ ಹಿಂದೆ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು. ಆ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿತ್ತು. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು, ಬಟ್ ಅದೇನು ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. ನಿಯರ್ಲಿ 3% ಡೌನ್ ಫಾಲ್ ಕೆಫಿನ್ ಟೆಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು IREDA ಫೋಕಸ್ ಅಲ್ಲಿತ್ತು, ಕಾರಣ ಕಂಪನಿ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಿತ್ತು. ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂತು, ಅದರಲ್ಲೂ ಬೆಳಗ್ಗೆನೆ ಬಂತು, ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ. ರಿಟೇಲ್ ಆಗಬೇಕಿದ್ರೆ ನಂಬರ್ಸ್ ಅನ್ನ ಚೆಕ್ ಮಾಡಬಹುದು. ಮಾರ್ಕೆಟ್ ಅಂತೂ ಈಗಾಗಲೇ ರಿಯಾಕ್ಟ್ ಮಾಡಿ ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಪರ್ಫಾರ್ಮ್ ಮಾಡೋ ಮೂಲಕ. ನಂತರ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಇವತ್ತು ಫೋಕಸ್ ಅಲ್ಲಿ ಒಂದು ಸುದ್ದಿ ಬಂತು ಕಂಪನಿಗೆ ಸಂಬಂಧಪಟ್ಟಂತೆ. ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ 10% ಅಪ್ಪರ್ ಸರ್ಕ್ಯೂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು, ಸುದ್ದಿ ಬಂದ ತಕ್ಷಣ ಅಪ್ಪರ್ ಸರ್ಕ್ಯೂಟ್ ಗೆ ಲಾಕ್ ಆಗೋಯ್ತು. ಸುದ್ದಿ ಏನು ಅಂತಂದ್ರೆ ಕಂಪನಿಯ ಕವಚ್ ಸಿಸ್ಟಮ್ ಏನಿದೆ, ಅಂದ್ರೆ ರೈಲ್ವೆ ಸೇಫ್ಟಿ ಸಿಸ್ಟಮ್ ಕವಚ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ವರ್ಷನ್ 4 ಅಪ್ರೂವಲ್ ಆಗಿರೋ ಬಗ್ಗೆ ಒಂದು ಅಪ್ಡೇಟ್ ಬಂತು. ಜೊತೆಗೆ ಕಂಪನಿಯ ಆರ್ಡರ್ ಬುಕ್ ಬಗ್ಗೆ ಕೂಡ ಅಪ್ಡೇಟ್ ಬಂತು. 3300 ಕೋಟಿ ಆರ್ಡರ್ ಬುಕ್ ಇದೆ ಅಂತ. ಈ ಎಲ್ಲ ಸುದ್ದಿಗಳು ಬಂದ ನಂತರ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ BL ಕಶ್ಯಪ್ ಅಂಡ್ ಸನ್ಸ್ ಕೂಡ ಫೋಕಸ್ ಅಲ್ಲಿತ್ತು, ಬಟ್ ಇಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. 1.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿನೇ ಬಂತು, ನೋಡಬಹುದು. ಸಾರಿ, ಇದಲ್ಲ, ಇದು ಹಳೆಯ ನ್ಯೂಸ್. ಕಂಪನಿಗೆ ಬೆಂಗಳೂರಲ್ಲಿ 295 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಬಂತು. ಎಂಬಸಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇಂದ ಈ ಸುದ್ದಿ ಬಂತು, ಬಟ್ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಲಿಲ್ಲ. ಸ್ಟಾಕ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಅಂದ್ರೆ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ನೋಡಬಹುದು, ಕೊಚ್ಚಿನ್ ಶಿಪ್ ಯಾರ್ಡ್ ರೈಸಸ್ 1.81% ಆನ್ ಮೆಗಾ 2000 crore ಯುರೋಪಿಯನ್ ಆರ್ಡರ್. ಯುರೋಪ್ ಇಂದ ಆರ್ಡರ್ ಸಿಕ್ಕಿದೆ. LNG ಪವರ್ ಫೀಡರ್ ರಿಸಲ್ಟ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ. ಸರಿ ಕ್ಲಿಯರ್, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.